ಸೊ ಇದು ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿದ್ರು ಕೂಡ ಒಳಗಡೆ ಯಾವ ರೀತಿಯಾಗಿ ಅವರಿಗೆ ವ್ಯವಸ್ಥೆಗಳು ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಶಯಗಳನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಈಗ ಈ ಫೋಟೋ ಲಭ್ಯ ಆಗಿರೋದು, ಫೋಟೋ ವೈರಲ್ ಆಗ್ತಾ ಇದೆ. ಈಗಾಗಲೇ ಈ ಫೋಟೋದ ಒರಿಜಿನಾಲಿಟಿ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಆಗಬೇಕಾಗಿದೆ, ಅದು ಖಚಿತ ಆಗಬೇಕಾಗಿದೆ. ಹಾಗಿದ್ರೂ ಕೂಡ ಈ ಒಂದು ಇಷ್ಟೆಲ್ಲ ವ್ಯವಸ್ಥೆಗಳು ಜೈಲಿನ ಒಳಗಡೆ ಇದೆಯಾ ಅನ್ನುವಂಥದ್ದು ಈಗ ಜನಸಾಮಾನ್ಯರಲ್ಲಿ ಈಗ ಸಾಕಷ್ಟು ಪ್ರಶ್ನೆಯನ್ನು ಮೂಡಿದೆ. ಯಾಕಂತಂದರೆ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿರುವಂತಹ ನಟ ದರ್ಶನ್ ಅವರಿಗೆ ಇಷ್ಟರ ಮಟ್ಟಿಗೆ ವ್ಯವಸ್ಥೆಗಳು ಒಳಗಡೆ ಆಗ್ತಾ ಇದೆ ಅಂತಂದರೆ ಸಹಜವಾಗಿಯೇ ಈ ಒಂದು ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಯನ್ನು ಏಳುವಂತೆ ಮಾಡುತ್ತೆ. ಜನಸಾಮಾನ್ಯರಲ್ಲಿ ಸಾಕಷ್ಟು ಅನುಮಾನಗಳು ಏಳುವಂತೆ ಮಾಡುತ್ತೆ. ಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ವ್ಯವಸ್ಥೆ, ಈ ರೀತಿಯಾಗಿ ಸೆಲೆಬ್ರಿಟೀಸ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಈ ಮಟ್ಟದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಜೈಲಿನ ವ್ಯವಸ್ಥೆಯೇ ಮಾಡಿಕೊಡುತ್ತಾ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆಯನ್ನು ಉದ್ಭವಿಸಿರೋದು. ರೌಡಿ ಶೀಟರ್ಗಳ ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗನಂಥ ರೌಡಿ ಶೀಟರ್ ಜೊತೆಗೆ ನಟ ದರ್ಶನ್ ಅವರು ಆಪ್ತವಾಗಿ ಈ ರೀತಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇರೋದು, 4-5 ಜನ ರೌಡಿಗಳು ಜೊತೆಯಾಗಿ ಕುಳ್ಕೊಂಡಲ್ಲಿ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಇದೆಲ್ಲವೂ ಕೂಡ ಪ್ರಶ್ನೆಗೆ ಕಾರಣ ಆಗ್ತಾ ಇದೆ. ಅದರ ಜೊತೆಗೆ ಜೈಲಿನ ಒಳಗೆ ಹೋಗಿರುವಂಥ ಮೊಬೈಲ್ ಆಗಿರಬಹುದು, ಅದರ ಜೊತೆಗೆ ಆರೋಪಿಯಾಗಿರುವಂಥ ದರ್ಶನ್ ಅವರ ಕೈಯಲ್ಲಿರುವಂತಹ ಸಿಗರೇಟ್ ಎಲ್ಲವೂ ಕೂಡ ಈಗ ಸಾಕಷ್ಟು ಪ್ರಶ್ನೆಯನ್ನು ಏಳುವಂತೆ ಮಾಡಿದೆ. ಇನ್ನು ಯಾವಾಗ ಈ ಒಂದು ಘಟನೆ ಆಗಿರೋದು ಇದು ಕೂಡ ಈಗ ಇರುವಂಥ ಪ್ರಶ್ನೆ. ಇನ್ನು ಒಂದು ಕಡೆಯಲ್ಲಿ ನಟ ದರ್ಶನ್ ಅವರು ಮನೆ ಊಟಕ್ಕಾಗಿ ಈಗ ಕೂಡ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ, ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಅದಕ್ಕೂ ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅದರ ಹೊರತಾಗಿಯೂ ಕೂಡ ಅವರಿಗೆ ಜೈಲಿನ ಒಳಗೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆ ಈಗ ಸಾಕಷ್ಟು ಉದ್ಭವ ಆಗಿರೋದು. ದರ್ಶನ್ಗೆ ಜೈಲಿನ ಒಳಗೆ ಯಾವ ಪ್ರಮಾಣದಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನುವಂಥದ್ದು. ಒಂದು ಕಡೆಯಲ್ಲಿ ತನಿಖೆಯ ವಿಚಾರದಲ್ಲಿ ಪೊಲೀಸರು ಸಾಕಷ್ಟು ಒತ್ತಡವನ್ನು ಅನುಭವಿಸಿದ್ರು ಕೂಡ, ಒತ್ತಡ ಇದ್ರೂ ಕೂಡ ಪೊಲೀಸರ ಮೇಲೆ ತನಿಖೆಯನ್ನು ಇಲ್ಲಿಯವರೆಗೂ ಕೂಡ ಯಾವುದೇ ಲೋಪ ಆಗದೇ ಇರುವಂಥ ರೀತಿಯಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಈ ಒಂದು ಪ್ರಕರಣದ ತನಿಖೆ ಈಗ ಚಾರ್ಜ್ ಶೀಟ್ನ ಹಂತಕ್ಕೂ ಕೂಡ ತಲುಪಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಆದರೆ ಮತ್ತೊಂದು ಕಡೆಯಲ್ಲಿ ನ್ಯಾಯಾಂಗ ಬಂಧನದ ಒಳಗೆ ಈಗ ದರ್ಶನ್ ಅವರಿಗೆ ಈ ರೀತಿಯಾಗಿರುವಂಥ ವ್ಯವಸ್ಥೆಗಳು ಮಾಡಿಕೊಡ್ತಾ ಇರೋದು, ರಾಜಾತಿಥ್ಯವನ್ನು ನೀಡ್ತಾ ಇರೋದು, ಅದು ಈಗ ಸಾಕಷ್ಟು ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಜೈಲಿನ ಒಳಗೆ ಇದ್ಕೊಂಡು ಎಲ್ಲವನ್ನ ಕೂಡ ಅಲ್ಲಿ ಅನುಭವಿಸ್ತಾ ಇದ್ದಾರಾ, ಹೊರಗಿನ ಎಲ್ಲ ಒಂದು ವ್ಯವಸ್ಥೆಗಳನ್ನು ಕೂಡ ಅವರು ಅನುಭವಿಸುವಂಥ ವ್ಯವಸ್ಥೆಯನ್ನು ಜೈಲಾಧಿಕಾರಿಗಳೇ ಮಾಡಿಕೊಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ, ಪ್ರಶ್ನೆಯನ್ನು ಹೇಳುವಂತೆ ಮಾಡ್ತಾ ಇದೆ. 4 ಆರೋಪಿಗಳ ಜೊತೆಗೆ ಇತರ 3 ಆರೋಪಿಗಳ ಜೊತೆಗೆ ನಟ ದರ್ಶನ್ ಅವರು ಕೂಡ ಬಿಂದಾಸ್ ಆಗಿರುವಂಥ ಫೋಟೋ ಇದು ಸಾಕಷ್ಟು ಪ್ರಶ್ನೆಯನ್ನು ಏಳುವಂತೆ ಮಾಡಿರೋದು. ರಾಜಾತಿಥ್ಯ ದೊರೆತಿದೆ ಅನ್ನುವಂಥ ಒಂದು ಪ್ರಶ್ನೆ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದು ಕಡೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ, ಮತ್ತೊಂದು ಕಡೆಯಲ್ಲಿ ಕುಳ್ಳ ಸೀನಾ, ಇನ್ನು ದರ್ಶನ್ ಅವರು ಕೊಲೆ ಮಾಡಿರುವಂಥ ರೇಣುಕಾಸ್ವಾಮಿಯವರ ಪ್ರಕರಣದಲ್ಲೇ ಅವರ ಇನ್ನೋರ್ವ ಆರೋಪಿ ನಾಗರಾಜ್ ಕೂಡ ಇರುವಂಥದ್ದು. ಇನ್ನು ಜೈಲಿನಲ್ಲಿ ಕೊಲೆ ಆರೋಪಿ ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇರುವ ವಿಚಾರವಾಗಿ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಶಿವನಗೌಡ ಅವರು. ಮೃತ ರೇಣುಕಾಸ್ವಾಮಿ ತಂದೆ ಶಿವನಗೌಡ ಅವರಿಂದ ಪ್ರೆಸ್ ಮೀಟ್ ನಡೆಯಲಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರೆಸ್ ಮೀಟ್ ನಡೆಯಲಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಜೈಲಿನಲ್ಲಿ ಕೊಲೆ ಆರೋಪಿ ನಟ ದರ್ಶನ್ ಅವರಿಗೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ. ಈ ಫೋಟೋ ಈಗ ಈ ವಿಚಾರವಾಗಿ ಸಾಕಷ್ಟು ಗೊಂದಲವನ್ನು ಮೂಡಿಸ್ತಾ ಇದೆ. ಯಾಕಂತಂದ್ರೆ ಇದು ನಿಜಕ್ಕೂ ಕೂಡ ಜೈಲಿನ ಒಳಗಿನ ಫೋಟೋನಿನ ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ. ಒಂದು ವೇಳೆ ಜೈಲಿನ ಒಳಗಡೆ ಇದ್ದಿದ್ದಂತಹ ಫೋಟೋನೇ ನಿಜವಾಗಿದ್ರೆ ನಿಜಕ್ಕೂ ಕೂಡ ಈ ಒಂದು ಜೈಲಿನ ಒಳಗಿನ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳು ಏಳುವಂತೆ ಮಾಡಿದೆ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೃತ ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡ ಅವರು ಪ್ರೆಸ್ ಮೀಟನ್ನು ಮಾಡಲಿದ್ದ ಮಾಧ್ಯಮಗಳ ಜೊತೆಗೆ ಈ ವಿಚಾರವಾಗಿ ಮಾತನಾಡಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡಲಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಸೊ ಈ ರೀತಿಯಾಗಿ ಒಂದು ಕಡೆಯಲ್ಲಿ ಕುಟುಂಬಸ್ಥರಿಗೂ ಕೂಡ, ಅಂದರೆ ಮೃತ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೂ ಕೂಡ ಆಘಾತದ ವಿಚಾರ ಇದು. ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಪ್ರಶ್ನೆ, ಅಂದರೆ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಿದ್ರೂ ಕೂಡ ಆ ಎಲ್ಲ ಪ್ರಶ್ನೆಗಳನ್ನು ಹೊರತಾಗಿಯೂ ಕೂಡ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಡೇರಿಂಗ್ ಆಗಿ ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸಿದ್ರು. ಆದರೆ ಜೈಲಿನ ಒಳಗಿನ ವ್ಯವಸ್ಥೆಗೆ ಸಾಕಷ್ಟು ಪ್ರಶ್ನೆಯನ್ನು ಉದ್ಭವ ಆಗುವಂತೆ ಮಾಡಿದೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.